ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂದು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 63ನೇ ಶ್ರೀನಾಮ ಪವಿತ್ರ ಎಂಬುದು. ಪರಮಾತ್ಮನನ್ನು ಸಹಸ್ರನಾಮವು ಪವಿತ್ರಾಯ ನಮಃ ಎಂದು ಕೊಂಡಾಡುತ್ತೆ. ಪವಿತ್ರ ಎಂಬ ಶಬ್ದಕ್ಕೆ ಪೂರ್ವಾಚಾರ್ಯರು ಅರ್ಥವನ್ನು ತಿಳಿಸಬೇಕಾದ್ರೆ ಪವಿತ್ರ ರೂಪ ಎಂಬ ಅರ್ಥವನ್ನು ಹೇಳ್ತಾರೆ. ಯಾರು ಪರಮ ಪವಿತ್ರವಾಗಿದ್ದಾನೋ, ಯಾರು ಅಶುಭಗಳನ್ನು ಹೋಗಲಾಡಿಸುತ್ತಾನೋ ಅಂತಹ ಪರಮಾತ್ಮನು ಪವಿತ್ರ ಎಂಬ ಶಬ್ದದಿಂದ ಕೊಂಡಾಡಲ್ಪಡುತ್ತಾನೆ. ನಮ್ಮ ಪಾಪಗಳನ್ನೆಲ್ಲ ಪರಮಾತ್ಮ ನಿವಾರಣೆ ಮಾಡುತ್ತಾನೆ, ವಿಶೇಷವಾದ ಫಲಗಳನ್ನು ನೀಡುತ್ತಾನೆ, ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ನೋಡಿ, ಪಕಾರವೆಂಬುದು ಪಾಪನಾಶಕ, ವಿ ಅಂದರೆ ವಿಶೇಷ ಫಲದಾಯಕ, ನಮಗೆ ಸರ್ವವಿಧವಾದ ಸೌಭಾಗ್ಯಗಳನ್ನು ಕೊಡೋದ್ರಿಂದ ಅವನು ಪವಿತ್ರ. ತ್ರಾಯತೆ ಇತಿ ತ್ರಕಾರ, ತ್ರಾಯತೆ ಅಂದರೆ ನಮ್ಮನ್ನು ಆಪತ್ಕಾಲದಲ್ಲಿ ಕಾಪಾಡುವಂತಹ ಪರಮಾತ್ಮನು. ಇವನು ಸ್ವಯಂ ಪವಿತ್ರನಾಗಿದ್ದಾನೆ. ಅಂದರೆ ನಮ್ಮ ಅಶುಭಗಳನ್ನು, ನಾವು ಮಾಡಿರುವಂತಹ ದೋಷಗಳನ್ನೆಲ್ಲ ನಿವಾರಣೆ ಮಾಡುವವನಾದ ಕಾರಣ ಈ ಭಗವಂತನು ಪವಿತ್ರ ಶಬ್ದವಾಚ್ಯನು ಎಂದು ನಮಗೆ ವಿಷ್ಣು ಸಹಸ್ರನಾಮ ತೋರಿಸತ್ತೆ. ಇದನ್ನು ಮತ್ತಷ್ಟು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಉಪನಿಷತ್ತಲ್ಲಿ ಬರುವಂತಹ ಒಂದು ಅದ್ಭುತವಾದ ಕಥೆಯನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಹಿಂದೆ ದೇವತೆಗಳೆಲ್ಲ ಸೇರಿ ತಾವು ಪರಮಾತ್ಮನನ್ನು ಆರಾಧನೆ ಮಾಡಲು ಇಚ್ಛಿಸುತ್ತಾರೆ. ಅವರು ಆಹಾರ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಅಗ್ನಿಯಲ್ಲಿ ತಾವು ಸ್ವೀಕಾರ ಮಾಡುವಂತಹ ಆಹಾರವನ್ನು ಆಹುತಿಯಾಗಿ ಕೊಡುವಂತಹ ಒಂದು ಆಚರಣೆಯನ್ನು ದೇವತೆಗಳು ಇಟ್ಕೊಂಡಿರ್ತಾರೆ. ನೋಡಿ, ನಾವು ಸಹ ಪರಮಾತ್ಮನಿಗೆ ಆರಾಧನೆ ಮಾಡಿ ತದನಂತರ ಭಗವದ್ಭುಕ್ತ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ನಾವು ತಗೊಳ್ಳುವಂತಹ ಆಹಾರ ಶುದ್ಧವಾಗಬೇಕಾದ್ರೆ, ಅದು ದೋಷರಹಿತವಾಗಿರಬೇಕಾದ್ರೆ, ಅದು ನಮಗೆ ಓಜಸ್ಸು ತೇಜಸ್ಸು ಬಲವನ್ನು ಕೊಡಬೇಕಾದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತೆ. ದೇವರಿಗೆ ನೈವೇದ್ಯ ಮಾಡಿದ ನಂತರ ದೋಷರಹಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಈ ಪದ್ಧತಿಯನ್ನು ದೇವತೆಗಳು ಅಳವಡಿಸ್ಕೊಂಡಿತ್ತು. ದೇವತೆಗಳು ಹಿಂದೆ ತಾವು ಸ್ವೀಕಾರ ಮಾಡುವಂತಹ ಆಹಾರವನ್ನು ಮೊದಲು ಅಗ್ನಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಅದೇನಾಗೋಯ್ತು ಅಂದರೆ, ದೇವತೆಗಳು ಯಾವ ಆಹಾರವನ್ನು ಅಗ್ನಿಗೆ ಸಮರ್ಪಣೆ ಮಾಡ್ತಾಯಿದ್ರೋ ಈ ಆಹಾರದಲ್ಲಿದ್ದಂತಹ ದೋಷಗಳೆಲ್ಲ ಅಗ್ನಿಗೆ ಸೇರಿಕೊಂಡು ಅಗ್ನಿ ಆರಿ ಹೋಗಲು ಪ್ರಾರಂಭಿಸಿತು. ನೋಡಿ, ಅಗ್ನಿ ಆರೋಗ್ತಾ ಇತ್ತು. ಈ ಆರುತ್ತಿರುವಂತಹ ಅಗ್ನಿಯನ್ನು ಮತ್ತೆ ಉದ್ದೀಪನ ಮಾಡೋದಕ್ಕೋಸ್ಕರ ತುಪ್ಪವನ್ನು ಸುರಿಯಲು ಪ್ರಾರಂಭಿಸಿದರು ದೇವತೆಗಳು. ನೋಡಿ, ಮೊದಲು ಇವರು ಆಹಾರ ಅಗ್ನಿಗೆ ಕೊಡ್ತಾಯಿದ್ರು. ಆಹಾರದಲ್ಲಿದ್ದಂತಹ ದೋಷ ಅಗ್ನಿಗೆ ಸೇರಿ ಅದು ಆರಲು ಪ್ರಾರಂಭಿಸಿತು. ಆರುತ್ತಾ ಇರುವಂತಹ ಅಗ್ನಿಯನ್ನು ಮತ್ತೆ ಉದ್ದೀಪನ ಮಾಡಿಸೋದಕ್ಕೋಸ್ಕರ, ಅದನ್ನು ಮತ್ತೆ ಬೆಳಗೋದಕ್ಕೋಸ್ಕರ ತುಪ್ಪವನ್ನು ಸುರಿದರು. ಈಗ ಈ ಅಗ್ನಿಯಲ್ಲಿದ್ದಂತಹ ದೋಷಗಳೆಲ್ಲ ತುಪ್ಪಕ್ಕೆ ಸೇರಿತು. ಆ ತುಪ್ಪ ಹೆಪ್ಪುಗಟ್ಟಲು ಪ್ರಾರಂಭವಾಯಿತು. ಈ ಹೆಪ್ಪುಗಟ್ಟಿದ ತುಪ್ಪವನ್ನು ಮತ್ತೆ ಕರಗಿಸಿ ಯಜ್ಞದ ಮೂಲಕ ಪರಮಾತ್ಮನನ್ನು ಉಪಾಸನೆ ಮಾಡಲು ಹೊರಟರು ದೇವತೆಗಳು. ನೋಡಿ, ಮೊದಲು ತಾವು ಆಹಾರವನ್ನು ಅಗ್ನಿಗೆ ಸಮರ್ಪಣೆ ಮಾಡಿದ್ರು. ಆ ಆಹಾರದಲ್ಲಿದ್ದಂತಹ ದೋಷಗಳೆಲ್ಲ ಅಗ್ನಿಗೆ ಸೇರಿ ಅದು ಆರಲು ಶುರುವಾಯಿತು. ಆರ್ತಾ ಇರುವಂತಹ ಅಗ್ನಿಗೆ ತುಪ್ಪ ಸುರಿದ್ರು. ಆ ದೋಷ ತುಪ್ಪಕ್ಕೆ ತಾಕಿ ತುಪ್ಪ ಹೆಪ್ಪುಗಟ್ಟಲು ಪ್ರಾರಂಭಿಸಿತು. ಆ ಹೆಪ್ಪುಗಟ್ಟಿದ ತುಪ್ಪವನ್ನು ಕರಗಿಸಿ ಯಜ್ಞದ ಮೂಲಕ ಪರಮಾತ್ಮನನ್ನು ಉಪಾಸನೆ ಮಾಡಲು ಹೊರಟರು ದೇವತೆಗಳು. ಆದರೆ ಅವರು ಮಾಡಿರುವಂತಹ ಪಾಪಗಳೆಲ್ಲ ಯಜ್ಞಕ್ಕೆ ಹೋಗಿ ತಟ್ಟಿತು. ಆಗ ದೇವತೆಗಳೆಲ್ಲ ಏನು ಮಾಡೋದು, ನಾವು ಮಾಡಿರುವಂತಹ ಎಲ್ಲ ದೋಷಗಳು ಯಜ್ಞದ ಮೇಲೆ ಪರಿಣಾಮ ಮಾಡುತ್ತಿದೆಯಲ್ಲ ಎಂದು ಭಾವಿಸಿದವರೇ ಚತುರ್ಮುಖ ಬ್ರಹ್ಮನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ನಾವು ನಮ್ಮಲ್ಲಿರುವಂತಹ ದೋಷಗಳನ್ನು ಕಳೆಯೋದಕ್ಕೋಸ್ಕರ ಯಜ್ಞ ಮಾಡಿದರೆ ಆ ದೋಷಗಳೆಲ್ಲ ಯಜ್ಞವನ್ನೇ ಕಾಡಲು ಪ್ರಾರಂಭ ಮಾಡಿಬಿಟ್ಟಿದೆ, ಯಜ್ಞ ನಮ್ಮನ್ನು ಕಾಪಾಡ್ತಾ ಇಲ್ಲ, ಏನು ಮಾಡೋದು ಬ್ರಹ್ಮದೇವರೇ ಎಂದು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಈ ಯಜ್ಞ ದೋಷರಹಿತವಾಗಿ ಪರಿಸಮಾಪ್ತಿಯಾಗಬೇಕಾದ್ರೆ
ಯಜ್ಞ ನಿಮಗೆ ಫಲ ಕೊಡಬೇಕಾದ್ರೆ ಯಜ್ಞಾಂತ್ಯದಲ್ಲಿ ಬ್ರಾಹ್ಮಣರಿಗೆ ನೀವು ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಸತ್ಕರಿಸಬೇಕು ಎಂದು ಉಪಾಯವನ್ನು ಹೇಳ್ತಾನೆ ಬ್ರಹ್ಮ. ಆಗ ಎಲ್ಲ ದೇವತೆಗಳು ಸೇರಿ ಯಜ್ಞ ಮಾಡಿದ ನಂತರ ಯಜ್ಞಾಂತ್ಯದಲ್ಲಿ ಬ್ರಾಹ್ಮಣರನ್ನು ಕೂಡಿಸಿ ಅವರನ್ನು ಸತ್ಕರಿಸಿ ಅವರಿಗೆ ಪೂಜೆ ಮಾಡಿದ ನಂತರ ಅವರಿಗೆ ದಕ್ಷಿಣೆ ತಾಂಬೂಲ ಭೋಜನಾದಿಗಳನ್ನೆಲ್ಲ ಕೊಟ್ಟು ಅವರನ್ನು ಸಂತೋಷಪಡಿಸಲು ಪ್ರಾರಂಭಿಸುತ್ತಾರೆ. ಇವಾಗ ಏನಾಯಿತು ಅಂದರೆ ಇವರು ಮಾಡಿರುವಂತಹ ದೋಷಗಳೆಲ್ಲ ಯಜ್ಞಕ್ಕೆ ಸೇರಿತು. ಯಜ್ಞದ ದೋಷ ಕಳಿಬೇಕು ಅಂದ್ರೆ ಬ್ರಾಹ್ಮಣರನ್ನು ನೀವು ಸತ್ಕರಿಸಿ ಎಂದು ಬ್ರಹ್ಮದೇವರು ಹೇಳಿದ್ರು. ಈಗ ಈ ದೋಷಗಳೆಲ್ಲ ಬ್ರಾಹ್ಮಣರನ್ನು ಹಿಂಬಾಲಿಸ್ಕೊಂಡು ಹೋಯಿತು. ಈ ಬ್ರಾಹ್ಮಣರೆಲ್ಲ ಮತ್ತೆ ಬ್ರಹ್ಮದೇವರ ಬಳಿ ಹೋಗಿ ಹೇಳ್ತಾರೆ, ನಾವು ದಕ್ಷಿಣೆ ಪಡೆಯುವುದರ ಮೂಲಕ ದೋಷವನ್ನೇ ಸ್ವೀಕಾರ ಮಾಡ್ತೀವಿ. ಇವರೆಲ್ಲ ನೋಡಿ ದೇವತೆಗಳ ಅವ್ರ ಕ್ಷೇಮಕ್ಕೋಸ್ಕರ ಒಂದು ಯಜ್ಞ ಮಾಡ್ತಾರೆ, ಅವರೇನೋ ದೋಷ ಮಾಡಿರ್ತಾರೆ, ದೋಷ ಪರಿಹಾರಕ್ಕೋಸ್ಕರ ಯಜ್ಞ ಮಾಡಿದ್ರೆ ಅದೆಲ್ಲ ಪರಿಹಾರವಾಗತ್ತೆ ಎಂದು ಭಾವಿಸಿರ್ತಾರೆ. ಅವರು ಮಾಡಿರುವಂತಹ ದೋಷಗಳೆಲ್ಲ ದಕ್ಷಿಣೆಯ ಸ್ವರೂಪದಲ್ಲಿ ನಮಗೆ ಬಂದು ಸೇರಿಕೊಳ್ತಾ ಇದೆಯಲ್ಲ, ಇದಕ್ಕೆ ನಾವೇನು ಮಾಡೋದು? ನಾವೇನು ಪಾಪ ಮಾಡಿದ್ದೀವಿ? ನಾವು ಪಾಪವನ್ನೇ ಮತ್ತೆ ಸ್ವೀಕಾರ ಮಾಡುತ್ತಿದ್ದೇವೆ. ದೇವತೆಗಳು ಮಾಡಿರುವಂತಹ ದೋಷಗಳನ್ನು ಅಥವಾ ಯಾರು ಯಜ್ಞ ಮಾಡ್ತಾರೋ ಅವರು ಮಾಡಿರುವಂತಹ ದೋಷಗಳನ್ನು ನಾವು ದಕ್ಷಿಣೆಯ ಮೂಲಕವಾಗಿ ಸ್ವೀಕರಿಸುತ್ತಿದ್ದೇವೆ, ಇದರಿಂದ ನಮಗೆ ಕಷ್ಟವಾಗುತ್ತಿದೆ ಎಂದು ಬ್ರಾಹ್ಮಣರು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ನಿಮಗೆ ಈ ದೋಷ ತಾಕದೇ ಇರಬೇಕಾದ್ರೆ ನೀವು ದಕ್ಷಿಣೆ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಮಂತ್ರವನ್ನು ಜಪ ಮಾಡಿ, ನೀವು ಮಂತ್ರ ಜಪವಿಲ್ಲದೆ ದಕ್ಷಿಣೆಯನ್ನು ಸ್ವೀಕಾರ ಮಾಡಬೇಡಿ ಎಂದು ಬ್ರಹ್ಮದೇವರು ಹೇಳ್ತಾರೆ. ಆಗ ತಾವು ತಮ್ಮ ಉಪದೇಶದಲ್ಲಿರುವಂತಹ ಅವರು ಉಪದೇಶ ಮಾಡಿಕೊಂಡಿರುವಂತಹ ಗಾಯತ್ರಿ ಮಂತ್ರವೋ ಅಥವಾ ಸ್ವಲ್ಪ ಶ್ರೇಯಸ್ಕರವಾದ ಸಕಲ ಮಂತ್ರಗಳನ್ನು ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಬ್ರಾಹ್ಮಣರು. ನೋಡಿ, ನಾವು ಜಪ ಮಾಡದೆ ಒಂದು ಯಜ್ಞದಲ್ಲಿ ದಕ್ಷಿಣೆಯನ್ನು ಸ್ವೀಕಾರ ಮಾಡಬಾರದು ಎಂದು ನಮಗೆ ಶಾಸ್ತ್ರ ತೋರಿಸತ್ತೆ. ಹೀಗೆ ಬ್ರಾಹ್ಮಣರು ಮಂತ್ರ ಜಪ ಮಾಡಿ ತನ್ಮೂಲಕ ದಕ್ಷಿಣೆಯನ್ನು ಸ್ವೀಕಾರ ಮಾಡಲು ಪ್ರಾರಂಭಿಸಿದರು. ಆ ದೋಷ ಏನು ಮಾಹಿತಿ ಇವಾಗ, ಈ ದೋಷ ಬ್ರಾಹ್ಮಣರಿಗೆ ಬಂದ ದೋಷ ಬ್ರಾಹ್ಮಣರ ಮಂತ್ರಕ್ಕೆ ಕೂಡ ಪ್ರವೇಶ ಮಾಡಿಬಿಡ್ತು. ಆಗ ಮಂತ್ರ ಕೂಡ ಅದರಲ್ಲಿ ಸ್ವರಲೋಪವಾಗಿ ಇವರು ಮಂತ್ರ ಹೇಳಬೇಕಾದ್ರೆ ಕೂಡ ಒಂದು ಅಕ್ಷರ ಲೋಪ ಆಗಬಹುದು ಅಥವಾ ಒಂದು ಮಾತ್ರಾ ಲೋಪ ಆಗಬಹುದು. ನೋಡಿ, ಯಾವ ಅಕ್ಷರವನ್ನು ಯಾವ ರೀತಿ ನಾವು ಉಚ್ಚಾರಣೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಆದರೆ ತತ್ಪ್ರಕಾರ ನಾವು ಮಾಡದೆ ಹೋದಾಗ ಆ ಮಂತ್ರಕ್ಕೆ ದೋಷವೆಂಬುದು ಬಂದುಬಿಡತ್ತೆ. ಇವಾಗ ದೋಷವೆಂಬುದು ಮಂತ್ರಕ್ಕೆ ಬಂತು. ಬ್ರಾಹ್ಮಣರು ಮಂತ್ರವನ್ನು ಸರಿಯಾದ ಕ್ರಮದಲ್ಲಿ ಉಚ್ಚಾರ ಮಾಡಲು ಅವರು ವಿಫಲರಾದರು. ಆದ್ದರಿಂದ ಅವರ ದೋಷ ಮಂತ್ರಕ್ಕೂ ಬಂತು. ಆಗ ಎಲ್ಲರೂ ಹೋಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಈಗ ಒಂದೊಂದೇ ದೋಷ ಹೇಗೆ ಹೋಯಿತು ನೋಡಿ. ಮೊದಲು ಅಗ್ನಿಗೆ ದೋಷ ಬಂತು, ಅದು ಆರಲು ಪ್ರಾರಂಭಿಸಿತು. ಮತ್ತು ಅಗ್ನಿಯನ್ನು ಉದ್ದೀಪನ ಮಾಡೋದಕ್ಕೋಸ್ಕರ ತುಪ್ಪವನ್ನು ಬಳಸಿದರು, ದೋಷ ತುಪ್ಪವನ್ನು ಪ್ರವೇಶ ಮಾಡಿತು. ತುಪ್ಪ ಹೆಪ್ಪುಗಟ್ಟಿತು. ಹೆಪ್ಪುಗಟ್ಟಿದ ತುಪ್ಪವನ್ನು ಕರಗಿಸಲು ಪ್ರಯತ್ನಿಸಿದರು. ಆಗ ಕರಗಿದ ತುಪ್ಪವು ಅಗ್ನಿಯಲ್ಲಿ ಸ್ವಾಹಾಕಾರವಾಗಿ ಹೋದ ನಂತರವೂ ಕೂಡ ಈ ದೋಷವೆಂಬುದು ಯಜ್ಞಕ್ಕೆ ಪ್ರವೇಶ ಮಾಡಿತು. ಈ ಯಜ್ಞ ದೋಷರಹಿತವಾಗಬೇಕಾದರೆ ಬ್ರಾಹ್ಮಣರೆಲ್ಲ ದಕ್ಷಿಣೆ ಸ್ವೀಕಾರ ಮಾಡಬೇಕು ಎಂದು ಬ್ರಹ್ಮದೇವರ ಆದೇಶ. ಆ ದೋಷ ಬ್ರಾಹ್ಮಣರಿಗೂ ಬಂತು. ಬ್ರಾಹ್ಮಣರು ದಕ್ಷಿಣೆ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಮಂತ್ರಜಪವನ್ನು ಮಾಡಬೇಕು ಎಂದು ಬ್ರಹ್ಮದೇವರು ಹೇಳಿದಾಗ ಈ ದೋಷ ಈ ಬ್ರಾಹ್ಮಣರಿಂದ ಉಚ್ಚಾರ ಮಾಡಲ್ಪಟ್ಟಂತಹ ಮಂತ್ರಕ್ಕೂ ಪ್ರವೇಶ ಮಾಡಿತು. ಈಗ ಮಂತ್ರವು ಅವರನ್ನು ಕಾಪಾಡೋದಕ್ಕೆ ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ಏರ್ಪಟ್ಟಾಗ ಎಲ್ಲರೂ ಹೋಗಿ ಚತುರ್ಮುಖ ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನೀವು ಬ್ರಹ್ಮಯಜ್ಞವನ್ನು ಮಾಡಿದ್ದೇ ಆದಲ್ಲಿ ಈ ಯಜ್ಞ ದೋಷರಹಿತವಾಗಿ ನಡೆಯುತ್ತದೆ, ಬ್ರಹ್ಮಯಜ್ಞವನ್ನು ಆಚರಿಸಿ ಎಂದು ಹೇಳ್ತಾನೆ ಬ್ರಹ್ಮ. ಬ್ರಹ್ಮಯಜ್ಞ ಎಂದರೆ ಏನು ಅಂದರೆ ವೇದದ ಯಾವುದಾದ್ರೂ ಒಂದು ಭಾಗವನ್ನು ಸಂಧ್ಯಾವಂದನೆ ಮಾಡಿದಂತಹ ಬ್ರಾಹ್ಮಣೋತ್ತಮನು ಅದನ್ನು ಅಧ್ಯಯನ ಮಾಡುವುದು, ಇದನ್ನು ಬ್ರಹ್ಮಯಜ್ಞ ಅಂತ ಕರೀತಾರೆ. ವೇದಾಧ್ಯಯನವೇ ಬ್ರಹ್ಮಯಜ್ಞ. ವೇದದಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಪ್ರತಿನಿತ್ಯ ಸಂಧ್ಯಾವಂದನೆ ಆದ ನಂತರ ಒಬ್ಬ ಬ್ರಾಹ್ಮಣನು ಅಧ್ಯಯನ ಮಾಡಬೇಕು. ಇದು ಪಂಚಮಹಾಯಜ್ಞಗಳಲ್ಲಿ ಒಂದು ಯಜ್ಞ ಬ್ರಹ್ಮಯಜ್ಞ. ಈ ಬ್ರಹ್ಮಯಜ್ಞವನ್ನು ಮಾಡುವಂತಹ ಬ್ರಾಹ್ಮಣನಿಗೆ ಯಾವ ದೋಷವೂ ತಟ್ಟುವುದಿಲ್ಲ. ಈ ಬ್ರಾಹ್ಮಣನು ಯಜ್ಞಕಾಲದಲ್ಲಿ ದಕ್ಷಿಣೆ ಸ್ವೀಕಾರ ಮಾಡುವುದರಿಂದ ಯಜ್ಞವು ದೋಷರಹಿತವಾಗುತ್ತದೆ ಎಂದು ಬ್ರಹ್ಮದೇವರು ಹೇಳ್ತಾರೆ. ನೋಡಿ, ಆಗ ಎಲ್ಲರೂ ಸೇರಿ ಏನು ಹೇಳಬೇಕು, ಮಂತ್ರಕ್ಕೂ ದೋಷ ಬಂತು ಅಂದಮೇಲೆ ಈ ಬ್ರಹ್ಮಯಜ್ಞಕ್ಕೂ ದೋಷ ಬರಬೇಕಲ್ಲ, ಈ ಬ್ರಹ್ಮಯಜ್ಞಕ್ಕೂ ದೋಷ ಬರಬೇಕಲ್ಲ ಬ್ರಹ್ಮದೇವರೇ ಎಂದು ಕೇಳಿದಾಗ ಆಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ವೇದಕ್ಕೆ ಯಾವ ದೋಷವೂ ಬರುವುದಿಲ್ಲ. ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಸುಸ್ವರವಾಗಿ ಅದು ಯಾವ ರೀತಿ ಹೇಳಲ್ಪಟ್ಟಿದೆಯೋ ಆ ಕ್ರಮದಲ್ಲಿ ವೇದವನ್ನು ಉಚ್ಚಾರಣೆ ಮಾಡೋದ್ರಿಂದ
ನಮಗೆ ದೋಷಗಳೆಲ್ಲ ಪರಿಹಾರವಾಗುತ್ತದೆಯೇ ಹೊರತು ವೇದಕ್ಕೆ ಇದರಿಂದ ದೋಷವು ಸಂಭವಿಸುವುದಿಲ್ಲ ಎಂದು ಹೇಳ್ತಾರೆ. ನೋಡಿ, ಭಗವತ್ ಸಾನ್ನಿಧ್ಯದಲ್ಲಿ ನೋಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ ನರಸಿಂಹಮೂರ್ತಿ. ಸಾಮಾನ್ಯವಾಗಿ ಮನುಷ್ಯನಿಗೆ ಅಪವಿತ್ರವಾಗಿರುವಂತಹದ್ದು ಉಗುರಿನ ಜೊತೆಗೆ ಕೂದಲಿನ ಜೊತೆಗೆ ನೆತ್ತರು ಇತ್ಯಾದಿ ವಸ್ತುಗಳೆಲ್ಲ ಮನುಷ್ಯರಿಗೆ ಅಪವಿತ್ರವಾದದ್ದು. ಆದರೆ ನರಸಿಂಹಸ್ವಾಮಿಯ ಕೇಶರಾಶಿಗಳಿದೆಯಲ್ಲ, ಅದು ತುಂಬ ಪವಿತ್ರ. ಅದು ಭಗವಂತನಿಗೆ ಸಂಬಂಧಿಸಿರುವಂತಹ ಕೇಶವಾಗಿದ್ದರೆ ಅದು ಪವಿತ್ರವಾಗತ್ತೆ. ಮನುಷ್ಯನ ಕೂದಲಾಗಿದ್ದರೆ ಅದು ಅಪವಿತ್ರ, ಮನುಷ್ಯನ ಉಗುರಾಗಿದ್ದರೆ ಅದು ಅಪವಿತ್ರ. ಆದರೆ ಭಗವಂತನ ಒಂದು ನಖವಾಗಿದ್ದರೆ, ನಖ ಮಾತ್ರದಿಂದಲೇ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನವನು ನರಸಿಂಹಸ್ವಾಮಿಯ ನಖವು ತುಂಬ ಪವಿತ್ರ. ಅವನ ನಖಕ್ಕೆ ಅಂಟಿರುವಂತಹ ನೆತ್ತರು, ಆ ರಕ್ತವು ಕೂಡ ಪರಮ ಪವಿತ್ರವಾಗಿರುವಂತಹದ್ದು. ಆದರೆ ಮನುಷ್ಯರಿಗೆ ನೆತ್ತರು ಎಂಬುದು ತುಂಬ ಅಪವಿತ್ರ. ಆದರೆ ಇದು ಭಗವತ್ ಸಂಬಂಧಿತವಾಗಿದ್ದರೆ ಅದು ಪವಿತ್ರವಾಗತ್ತೆ. ತುಂಬ ಅಪವಿತ್ರ ಎಂದು ಕರೆಯಲ್ಪಡುವಂತಹ ವಸ್ತುಗಳೆಲ್ಲ ಭಗವತ್ ಸಂಬಂಧವನ್ನು ಪಡ್ಕೊಂಡ್ರೆ ಅದು ಪವಿತ್ರವಾಗಿ ಬಿಡುತ್ತದೆ. ಆದ ಕಾರಣ ನಾವು ಬ್ರಾಹ್ಮಣರು ತುಂಬ ದೋಷ ಮಾಡಿದ್ರೂ ಸಹ, ದೇವತೆಗಳಿಗೆ ದೋಷವಿದ್ದರೂ ಸಹ, ಮನುಷ್ಯ ಲೋಕದಲ್ಲಿ ಪ್ರತಿಯೊಬ್ಬರೂ ತಪ್ಪು ಮಾಡಿರ್ತಾರೆ. ಎಲ್ಲರಿಗೂ ಒಂದು ಪಾಪವೆಂಬುದು ಸಂಭವ ಇರತ್ತೆ. ಯಾರ್ಯಾರು ಪಾಪ ಮಾಡಿರ್ತಾರೋ ಅವರೆಲ್ಲ ಈ ಬ್ರಹ್ಮಯಜ್ಞ, ಯಾರು ಬ್ರಾಹ್ಮಣರು ಬ್ರಹ್ಮಯಜ್ಞವನ್ನು ಆಚರಣೆ ಮಾಡ್ತಾರೋ ಅಂತಹ ಬ್ರಾಹ್ಮಣರನ್ನು ಸತ್ಕರಿಸುವುದರಿಂದ ದೋಷಗಳೆಲ್ಲ ಪರಿಹಾರವಾಗುತ್ತದೆ ಎಂದು ಚತುರ್ಮುಖ ಬ್ರಹ್ಮ ಹೇಳ್ತಾನೆ. ವೇದವನ್ನು ನಾವು ವೇದಕ್ಕೆ ದೋಷವೆಂಬುದು ತಟ್ಟುವುದಿಲ್ಲ. ಕಾರಣ ಅದು ಪರಮ ಪವಿತ್ರವಾಗಿರುವುದರಿಂದ. ಇದರ ಸಂಬಂಧದಿಂದ ನಮ್ಮಲ್ಲಿರುವ ದೋಷಗಳೆಲ್ಲ ಹೋಗತ್ತೆಯೇ ಹೊರತು ನಮ್ಮಲ್ಲಿರುವ ದೋಷಗಳು ವೇದಕ್ಕೆ ಪ್ರವೇಶ ಮಾಡಿ ಅದನ್ನು ಬಾಧಿಸುವುದಿಲ್ಲ ಎಂದು ಚತುರ್ಮುಖ ಬ್ರಹ್ಮ ಹೇಳಿದನಂತೆ. ಆ ರೀತಿ ವೇದವಾಗಲಿ, ವೇದದಲ್ಲಿ ಪ್ರತಿಪಾದಿನಾಥ ಪರಬ್ರಹ್ಮನಾಥ ನಾರಾಯಣನಿಗೆ ಯಾವುದೇ ವಿಧವಾದ ದೋಷಗಳು ತಟ್ಟುವುದಿಲ್ಲ. ಕಾರಣ ಅವನು ಪರಮ ಪವಿತ್ರನು. ಈ ಪಂಚಮಹಾಯಜ್ಞದ ಮೂಲಕ ಪರಮ ಪವಿತ್ರನಾದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಮತ್ತು ಭೂತಯಜ್ಞವೆಂಬುದು ಈ 5 ವಿಧವಾದ ಯಜ್ಞಗಳು. ಈ ಬ್ರಹ್ಮಯಜ್ಞ ಎಂಬುದು ತುಂಬ ಪವಿತ್ರವಾದದ್ದು. ಇದು ವೇದಾಧ್ಯಯನ. ವೇದಕ್ಕೆ ಯಾವ ದೋಷವೂ ಇಲ್ಲ, ಪರಮ ಪವಿತ್ರ. ವೇದದಲ್ಲಿ ಪ್ರತಿಪಾದಿತನಾದ ಬ್ರಹ್ಮತತ್ವ ನಾರಾಯಣ, ಅವನು ಕೂಡ ಪರಮ ಪವಿತ್ರ. ಅವನಿಗೆ ಯಾವ ದೋಷವೂ ತಟ್ಟುವುದಿಲ್ಲ ಎಂದು ವಿಷ್ಣು ಸಹಸ್ರನಾಮ ಹೇಳುತ್ತೆ.